ಹೌದು ಸ್ವಾಮಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ನಿಮ್ಮೆಲ್ಲರ ಬಾಳಲ್ಲಿ ಹರ್ಷವನ್ನ ತರಲಿ, ಹೊಸ ರೀತಿಯಾದಂತಹ ಬದುಕು ನಿಮ್ಮದಾಗ್ಲಿ, ಯಾವುದೇ ರೀತಿಯಾದಂತಹ ಹಿಂದಿನ ಘಟನೆಗಳು ಆಗದೆ ಇರ್ಲಿ ಅಂತ ಆಶಿಸ್ತಾ ಬಿಗ್ ವಿನ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ 2022ರಲ್ಲಿ ನಾವು ನೋಡ್ತಾ ಇದ್ವಿ ಸಿನಿಮಾ ರಂಗದಲ್ಲಿ ಶೆಟ್ರುಗಳದ್ದೇ ಹಾವಳಿ, ದೀಪಾವಳಿ ಅಂತ ಹೇಳಿ. ಕಾಂತಾರ ಸಿನಿಮಾದಿಂದ ಹೇಳಿದ್ದು 2022ರ ಮೊದಲದಿಂದ ಕೊನೆಯವರೆಗೂ ಕೂಡ ಶೆಟ್ರುಗಳು ಯಾವ ರೀತಿಯಾಗಿ ಹಾವಳಿ ಮಾಡಿದ್ದಾರೆ ಅಂತ ಹೇಳಿ, ಅದು ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಅಂತ ಹಿಡಿದು ಈಗ ಮತ್ತೊಂದು ಸೇರ್ಪಡೆ ರೂಪೇಶ್ ಶೆಟ್ಟಿ, ಬಿಗ್ ಬಾಸ್ ಸೀಸನ್ 9ರ ವಿನ್ನರ್, OTTಯ ಟಾಪರ್. ಮೊದಲಿಗೆ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 9ರ ವಿನ್ನರ್ ಆಗಿರುವ ರೂಪೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇರ್ತಾರೆ. ಅದಕ್ಕಿಂತ ಮುಂಚೆ ಆ ವಿನ್ನಿಂಗ್ ಮೂಮೆಂಟ್ ಯಾವ ರೀತಿ ಆಗಿತ್ತು, ಆ ಕ್ಷಣ ಹೇಗಿತ್ತು ಅನ್ನೋದನ್ನ ಒಂದು ವಿಟಿ ಮೂಲಕ ನೋಡ್ಕೊಂಡ್ ಬರೋಣ. ರೂಪೇಶ್, ನನ್ನ ಫಸ್ಟ್ ಸಂಪಾದನೆ ಸರ್, ನಾನು ಕ್ರಿಕೆಟ್ ಕಮೆಂಟ್ರಿ ಶುರು ಮಾಡಿದ್ದು ಸರ್. ನನ್ನ ಪ್ರಕಾರ 2005 ಇಲ್ಲ 2006 ಏನೋ ಇರ್ಬೋದು ಸರ್. 125 ರೂಪಾಯಿ ಸರ್. 100 ರೂಪಾಯಿ ನನಗೆ ಪೇಮೆಂಟ್ ಅಂತ ಕೊಟ್ಟಿದ್ರು ಆ್ಯಂಡ್ 25 ರೂಪಾಯಿ ಬಸ್ ಚಾರ್ಜಿಗೆ ಅಂತ ಕೊಟ್ಟಿದ್ರು. ಸೊ ನನ್ನ ಕ್ರಿಕೆಟ್ ಕಮೆಂಟ್ರಿ ಮೊದಲ ಪ್ರೊಫೆಷನ್ ನಂದು ಆ್ಯಂಡ್ ಅಲ್ಲಿ ಸಿಕ್ಕಿದಂತಹ ಮೊದಲ ಪೇಮೆಂಟ್ 125 ರೂಪಾಯಿ ಸರ್. ರೂಪೇಶ್, ಎಸ್ ಸರ್. ಟ್ರೋಫಿ ಮುಖ್ಯನೋ 50 ಲಕ್ಷ ಮುಖ್ಯನೋ ಅನ್ನೋ ಪ್ರಶ್ನೆಗೆ ಟ್ರೋಫಿ ಮುಖ್ಯ ಅಂತ ತಾವು ಒಂದು ಮಾತು ಹೇಳಿದ್ರಿಲ್ಲ, ಹೌದು ಸರ್, ಹಿಂದೆ ಕೇಳಿದಾಗ. ಹೌದು ಸರ್. ಆದರೂ ನಿಜ ಹೇಳಕ್ಕೆ ಇನ್ನೊಂದು ಅವಕಾಶ ಕೊಡ್ತೀನಿ ಈಗ. ಟ್ರಾಫಿ ಏನಕ್ಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ಸರ್, ಆ ದುಡ್ಡು ಇಟ್ಸ್ ಹ್ಯೂಜ್ ಗೊತ್ತಿದೆ ಸರ್. ಬಟ್ ಯಾವತ್ತೋ ಒಂದಿನ ನಾನು ದುಡ್ಡು ಸಂಪಾದನೆ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಇವಾಗ ಆ ದುಡ್ಡು ಸಿಕ್ಕಿದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 4-5 ವರ್ಷದಲ್ಲಿ ಏನು ಅಷ್ಟು ಬೇಗ ಹೇಳ್ಬಿಡ್ತೀವ ನಾವು? ಎಷ್ಟು ಕಾಟ ಕೊಟ್ಟಿದ್ರೆ ಇಬ್ರು ನಮಗೆ ಈ ವೇದಿಕೆ ಮೇಲೆ. ಬಿಗ್ ಬಾಸ್ ಸೀಸನ್ 9 ವಿನ್ನರ್ is ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50 ಕೋಟಿ. ಹೌದು ಸ್ವಾಮಿ. ಪ್ರೀತಿಲಿ ಡೌಟು, ದೋಸ್ತಿಲು ಫೈಟ್, ಇಂಥದ್ದು ಐತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಶೆಟ್ರುಗಳದ್ದೇ ಹಾವಳಿ, ಮತ್ತೊಂದು ಸೇರ್ಪಡೆ ಅಂದ್ರೆ ರೂಪೇಶ್ ಶೆಟ್ಟಿ ಅಂತ ಹೇಳಿ. ಯಾಕಂದ್ರೆ ಇದು ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಟೈಮ್ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನಾನ್ ವಿನ್ ಆದ್ರೆ ಏನ್ ಮಾಡ್ತೀನಿ, ಆದ್ರೆ ಈಗ್ಲೂ ಹೇಳಿಲ್ಲ ಹಣನ ಏನ್ ಮಾಡ್ತಾರೆ ಅಂತ. ಅವೆಲ್ಲ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ ಜೊತೆ ಈಗ ಬಿಗ್ ಬಾಸ್ ಸೀಸನ್ 9ರ ಹಾಗೇನೆ OTT ಟಾಪರ್ ಆಗಿರುವಂತಹ ರೂಪೇಶ್ ಶೆಟ್ಟಿ ಅವರೇ ಇದ್ದಾರೆ. ಕಂಗ್ರಾಚುಲೇಷನ್ಸ್, ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹ್ಯಾಪಿ ನ್ಯೂ ಇಯರ್. ಎಲ್ಲ ನೀವು ಜಾಸ್ತಿ ಮಾತಾಡ್ತಿಲ್ಲ, ನಾನು ಫಸ್ಟ್ ಗೆ ಹೇಳ್ತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಈ ನ್ಯೂ ಇಯರ್ ಇದೆಯಲ್ಲ, ನಿಮ್ಗೆ ಬಹಳ ಸ್ಪೆಷಲ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಇದು ಈ ವರ್ಷ ಫುಲ್ ಹ್ಯಾಪಿನೇ ಅಂತ ಅನ್ಕೊಳ್ತೀನಿ. ಏನ್ ಅನ್ಸುತ್ತೆ ನಿಮ್ಗೆ ಮೊದಲನೇದಾಗಿ? ಹೌದು, ಯಾಕೆಂತಂದ್ರೆ 5 ತಿಂಗಳು ಮನೆಯ ಒಳಗಡೆ ನಾವು ಟೈಮ್ ಸ್ಪೆಂಡ್ ಮಾಡಾಯ್ತು ಅಂಡ್ ಹೊರಗಡೆ ಬರ್ತಾ ಇದ್ದಂಗೆ ಅದು ಹೊಸ ವರ್ಷ. ಸೊ ನನಗೆ ಯಾವ ಮೊಮೆಂಟ್ ಅಲ್ಲೂ ಅನ್ಕೊಂಡಿರ್ಲಿಲ್ಲ ಹೊಸ ವರ್ಷಕ್ಕೆ ಈ ತರದೊಂದು ಗಿಫ್ಟ್ ಸಿಗುತ್ತೆ ನನಗೆ ಅಂತ. ನಿನ್ನೆ ದಿನ ಈ ಟ್ರಾಫಿ ಸಿಕ್ಕಿರೋವಂಥದ್ದು, ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಅಂತ ಹೇಳಿ ಹೊಸ ವರ್ಷಕ್ಕೆ ಮನೆಯಿಂದ ಹೊರಗಡೆ ಬರ್ತಾ ಇರೋವಂಥದ್ದು ಒಂದ್ ರೀತಿನಲ್ಲಿ ಇನ್ನೂ ನಾನು ರಿಯಾಲಿಟಿನ ಅಂದ್ರೆ ಇಲ್ಲ, ನಾನು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೆಂಗಿದ್ದ ಅದೇ ವಿಚಾರಗಳು ಗುಂಗಿನಲ್ಲಿ ಇದೀನಿ ನನ್ನ ಸದ್ಯಕ್ಕೆ. ರೂಪೇಶ್ ಶೆಟ್ಟಿ, ಈಗ ಮೊದಲೇದಾಗಿ ನಾವು ಸಿಗ್ನೇಚರ್ ಸೈನ್ ಅನ್ನ ನಾವು ಸ್ಟಾರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನೀವು ಎಲ್ಲೇ ಹೋದ್ರು ನಾವು ಬಹಳ ವರ್ಷಗಳಿಂದ ನಿಮ್ಮನ್ನ ನಾವು ನೋಡಿದೀವಿ. ಸೊ RJ ಇಂದ ಹಿಡಿದು ಅನಂತರ ಮೂವಿಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ನೇಚರ್ ಟೋನ್ ಇದೆ. ಅಕ್ಕ ನಕ್ಲೆ ಅಣ್ಣ ನಕ್ಲೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ಹೇಳಿ. ಶೋರ್ ರೆಡಿ. ಸೊ ನನ್ನ ಬದುಕು ಶುರು ಆಗಿರೋದ್ರೆ ಅಲ್ಲಿಂದ.
ಸೊ ಅಣ್ಣನಾಗ್ಲಿಗೆ ಅಕ್ಕನಾಗ್ಲಿಗೆ ಅಮ್ಮನಾಗ್ಲಿಗೆ ಆಂಟಿನಾಗ್ಲಿಗೆ ಅಂಕಲ್ನಾಗ್ಲಿಗೆ ಅಜ್ಜನಾಗ್ಲಿಗೆ ದೊಡ್ಡಪ್ಪನಾಗ್ಲಿಗೆ ಚಿಕ್ಕಮ್ಮನಾಗ್ಲಿಗೆ ಮಲ್ಲಾಗ್ಲಿಗೆ ಎಲ್ಲಿಯಾಗ್ಲಿಗೆ ಇಲ್ಲದಾಗ್ಲಿಗೆ ಬರಿತಿಲ್ಲಾಗ್ಲಿಗೆ ಮಾತಾಡ್ಲಿಲ್ಲ ನಮಸ್ಕಾರ. ಮೊದಲಾಗಿ ಈ ಒಂದು ಖುಷಿನ ಹಂಚ್ಕೊಳ್ಳೋದಂತಹ ಸಮಯ ಇದು. ನೀವು ಹೇಳ್ತಾ ಇದ್ರೆ ಯಾಕಂದ್ರೆ ಎಲ್ಲರನ್ನ ನೀವು ಈ ಒಂದು ಸಿಗ್ನೇಚರ್ ಅಲ್ಲೇ ಹೇಳ್ತಾ ಇದ್ರೆ ಎಲ್ಲರನ್ನ ಅವರು ಯಾರೇ ಆದ್ರೂ ಕೂಡ ಒಂದ್ಸಲ ಈ ನೀವು ಸಿಗ್ನೇಚರ್ ಹೇಳ್ತಾ ಇದ್ರಲ್ಲ ಹಿಂತಿರುಗಿ ನೋಡು ರೂಪೇಶ್ ರೂಪ್ ಬಂದ್ರ ಅಂತ ಹೇಳಿ. ಮೊದಲನೇದಾಗಿ ಇದು ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಡೆಫಿನೆಟ್ಲಿ ಇಲ್ಲ. OTT ಯಾವಾಗ ನಾನು ಕಾಲಿಟ್ಟೆ ಸೊ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು. ಯಾವ ಅಂದ್ರೆ ಹೊರಗಡೆ ನಾನು ನೋಡಿರೋದೇ ಬೇರೆ 1.5 ಗಂಟೆ ಎಪಿಸೋಡ್ ನೋಡ್ತಾ ಇದ್ವಿ. ಅದನ್ನ ನಾನು ಯಾವತ್ತೂ ಅಷ್ಟು ಡೀಪ್ ಆಗಿ ನೋಡಿಲ್ಲ ಬಿಗ್ ಬಾಸ್ ಅನ್ನ. ನಾನು ಓನ್ಲಿ ಒಂದು ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಇಂದ ನೋಡಿದ್ದೆ. ಒಳಗಡೆ ಹೋದಾಗ ಅಲ್ಲಿ ಇಡೀ ದಿನ ಇರಬೇಕು ನಾವು. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಹೆಂಗಿರೋದು. ಬಿಗ್ ಬಾಸ್ ಏನು ಜಾಸ್ತಿ ವಿಚಾರಗಳಿಲ್ಲ, ಅಂದ್ರೆ ಟಾಸ್ಕ್ ಕೊಡೋದು ಲಿಮಿಟೆಡ್, ಒಂದು 2-3 ಟಾಸ್ಕ್ಗಳಿರುತ್ತೆ. ಅದು ಬಿಟ್ರೆ ಎಲ್ಲಾ ಸಮಯದಲ್ಲೂ ನಾವು ಏನೋ ಮಾತಾಡ್ತಾ ಇರ್ಬೇಕು, ಏನೋ ಮಾಡ್ತಾ ಇರ್ಬೇಕು. ನನಗಂತೂ ಮಾತು ನಿಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ ಅನ್ಕೋತೀನಿ. ಮಾತು ಕಷ್ಟ ಆಗಿಲ್ಲ, ಬಟ್ ಆ ಮನೆ ಒಳಗಡೆ ನಮ್ಗೆ ಯಾರು ಪರಿಚಯ ಇಲ್ಲ. ಸೊ ಹೊರಗಡೆ ಇದ್ದಾಗ ನಾನೊಬ್ಬ ಹೋಸ್ಟ್ ಆಗಿ ಮಾತಾಡ್ತೀನಿ, RJ ಆಗಿ ಮಾತಾಡ್ತೀನಿ, ಕಾನ್ಸಂಟ್ರೇಷನ್ ಅಥವಾ ಅಟೆನ್ಷನ್ ನನ್ನ ಮೇಲೆ ಇರುತ್ತೆ. ಅಲ್ಲೆಲ್ಲ ಕಂಟೆಸ್ಟೆಂಟ್ಗಳು ಏನ್ ಮಾಡೋದಿಲ್ಲ, ಬಟ್ ಕನೆಕ್ಷನ್ಸ್ ಇಲ್ಲ ಯಾರ ಜೊತೆ. ಕೆಲವ್ರ ಜೊತೆ ನಾನು ಮಾತಾಡಿದ್ರೆ ಅವ್ರ ಪಾಡಿಗೆ ಬಿಸಿ ಇರ್ತಾರೆ, ಅವರು ಏನೋ ಮಾತಾಡ್ತಾ ಇರ್ತಾರೆ. ಮೊದಲ 2 ವಾರ ನಾನು ಕನ್ಫ್ಯೂಷನ್ ಅಲ್ಲೂ ಇದೆ. ಜನ ನನ್ನನ್ನು ನೋಡ್ತಾ ಇದಾರೆ, ಇಲ್ಲ ಟಿವಿ ನಾನ್ ಕಾಣ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಗೊತ್ತಾಗ್ಲಿಲ್ಲ. ಬಟ್ ಯಾವತ್ತು ನಾನು ಸೀಸನ್ OTT ವಿನ್ ಆಗಿ ಸೀಸನ್ 9 ಬಂದು ವಿನ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಆಕ್ಚುಲಿ. ಓಕೆ, ಈ ಒಂದು ಆಫರ್ ಬಂದಾಗ ಫಸ್ಟ್ OTT ಆವಾಗ ಏನ್ ಅನ್ಸ್ತು ನಿಮ್ಗೆ? ಯಾಕಂದ್ರೆ ಫಸ್ಟ್ ಸೀಸನ್ ಅದು ಯಾರಿಗೂ ಗೊತ್ತಿರ್ಲಿಲ್ಲ OTT ಯಾವ ರೀತಿಯಾಗಿರುತ್ತೆ ಏನಿರುತ್ತೆ ಅನ್ನುವಂಥದ್ದು. ಆ ಆಫರ್ ಬಂದಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ ಅಥವಾ ಏನಾದ್ರು ಯೋಚನೆ ಮಾಡಿದ್ರ, ಯಾರಿಗಾದ್ರೂ ಕೇಳಿದ್ರ? ನನಗೆ ಅಂದ್ರೆ ಬಿಗ್ ಬಾಸ್ ನಂದು ಹಿಂದೆಯಿಂದಲೇ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಒಂದ್ಸಲ ಟ್ರೈ ಮಾಡಿದ್ದೆ, ಅದು ಆಗಿರ್ಲಿಲ್ಲ. ಕೆಲವು ಫೇಕ್ ಕಾಲ್ಗಳೆಲ್ಲ ಬಂದಿತ್ತು ಕೆಲವೊಂದ್ಸಲ. ನಾನು ಈ ಸಲ OTT ಕಾಲ್ ಬಂದ ನಾನು ಅನ್ಕೊಂಡೆ ಇದು ಪ್ರತಿ ವರ್ಷ ಇರುತ್ತೆ, ಯಾರೋ ಸುಮ್ನೆ ದುಡ್ಡು ಕೇಳೋದಕ್ಕೋ ಏನೋ ಗೊತ್ತಿಲ್ಲ ಅಂತ ಆ ತರ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲೇ ಫೋನ್ ಮಾಡಿದೆ. ಸೊ ನಾನು ಏನಂದೆ ಅಂದ್ರೆ ಇಲ್ಲ, ನನ್ಗೆ ಸುಮ್ನೆ ಯಾರಾದ್ರೂ ಅಫಿಷಿಯಲ್ ಕರೆಕ್ಟ್ ಆಗಿ ಇಂಟರ್ವ್ಯೂ ಮಾಡೋದಾದ್ರೆ ನಾನು ಬರ್ತೀನಿ, ಇಲ್ಲ ನೀವು ಸುಮ್ನೆ ಲಾಸ್ಟ್ ಟೈಮ್ ತರ ಕರ್ದು ಮತ್ತೆ ನಮ್ಗೆ ಏನಾಗಿದೆ ಅಂತ ಹೇಳಿಲ್ಲ, ಸೊ ಆ ತರ ಆದ್ರೆ ಬರಲ್ಲ ಅಂದಿದ್ದೆ. ಇಲ್ಲ ನಿಮಗೆ ಪರಮ್ ಸರ್ ಮೀಟ್ ಆಗ್ತಾರೆ ಅಂದಾಗ ಸೀರಿಯಸ್ನೆಸ್ ಬಂತು. ಓಕೆ, ಹಂಗಾದ್ರೆ ಚಾನಲ್ ಇಂದಾನೇ ಇರ್ಬೋದು ಅಂತ. ಸೊ ತುಂಬಾ ಖುಷಿಯಿಂದ ನನ್ನ ಕ್ಲೋಸ್ ಸರ್ಕಲ್ಗೆ ಹೇಳಿದೆ. ಅವರು ಸೆಲೆಕ್ಟ್ ಆಗೋದ್ರಿಂದ ಮುಂಚೆನೆ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಬಿಗ್ ಬಾಸ್ ಹೋಗ್ತಾ ಇದೆಯಾ, ಆಮೇಲೆ ಎಲ್ಲ ಕರೆಯೋದಂಗೆ ಬಿಗ್ ಬಾಸ್ ಹೀರೋ ಬಂದು ಆ ತರ ಹೇಳ್ತಾ ಇದ್ರು. ನಾನು ಅಂತ ಇದ್ದೆ ಹೀರೋಮ್ಮ ಅಲ್ಲಿ ಸೆಲೆಕ್ಟ್ ಆಗಿಲ್ಲ, ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಹೋದಾಗ್ಲೇ ಪರಮ್ ಸರ್ಗೆ ಖುಷಿಯಾಗಿ ಅವ್ರು ಹೇಳಿದ್ರು, ಯು ಆರ್ ಸೆಲೆಕ್ಟೆಡ್, ನಮಗೆ ನಿಮ್ಮಂತ ಕ್ಯಾರೆಕ್ಟರೇ ಬೇಕು, ಇಂಥ ಒಂದು ವ್ಯಕ್ತಿತ್ವ ಬೇಕು ನಮಗೆ ಅಂತ. ಅಂಡ್ ಅಲ್ಲಿ OTT ಅಂತ ಹೇಳ್ಬಿಟ್ರು. ಅವಾಗ ಮತ್ತೆ ಕನ್ಫ್ಯೂಷನ್, OTT ಅಂದ್ರೆ ಏನಿದು, ಟಿವಿಲಲ್ಲೋ ಬರೋದು, ತುಂಬಾ ನಾನು ಒಂದು ಕನ್ಫ್ಯೂಷನ್ ಬಂದ್ರೆ ಅದು ಕ್ಲಾರಿಟಿ ಸಿಕ್ಕಿದ್ರೆ ಅದೆಲ್ಲ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ಡೌಟ್ ಶುರು ಆಯ್ತು, OTT ಬೇಕಾ ಬೇಡವಾ, ಇಲ್ಲ ಟಿವಿಗೆ. ಬಟ್ ಇದಿದು OTT ಆಪ್ಷನ್ ಅಷ್ಟೇ. ಮತ್ತೆ ಒಂದ್ಸಲ ಥಿಂಕ್ ಮಾಡಿದೆ, ದೇವ್ರು ನನಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಏನೇ ಆದ್ರೂ OTT ಆಗ್ಲಿ ಟಿವಿ ಆಗ್ಲಿ ಬಿಗ್ ಬಾಸ್. ಬಟ್ ಕಣ್ಣು ಮುಚ್ಚಿ ನಾನು ಹೋದ್ರೆ ನನ್ನ ಕೆಲವು ಕ್ಲೋಸ್ ಸರ್ಕಲ್ ಯಾರು ಇದ್ರು, ಅವ್ರ ಹತ್ರ ಕೇಳಿದಾಗ ಅಂದ್ರೆ ಇಲ್ಲ, ಇದು ಬಂದಿರೋದೇ ಒಳ್ಳೆ ಆಪರ್ಚುನಿಟಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಾರೆ, ನೀನು ಹೋಗು ಅಂತ. ಬಟ್ ಇವತ್ತು ಹೇಳ್ತಾ ಇದೀನಿ, ನಾನು OTT ಇಂದ ನಾನು ಸೀಸನ್ 9 ಬಂದಿರೋದು ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ, ಆಲ್ರೆಡಿ ನಾನು ಏನು ಮಿಸ್ ಮಾಡ್ಕೊಂಡಿದ್ರೆ ನೀವು ಕಂಪ್ಲೀಟ್ ಆಗಿ ಬೇಡ ಅಂತ ಅನ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ಈ ಒಂದು ಮೊಮೆಂಟ್ ಸಿಗ್ತಾ ಇರಲಿಲ್ಲ. ಡೈರೆಕ್ಟ್ ಆಗಿ ಸೀಸನ್ 9 ಹೋಗ್ತಾ ಇದ್ರೆ ನನಗೆ ಆ ಮನೆ ಅರ್ಥ ಆಗ್ತಾ ಇರ್ಲಿಲ್ಲ. 4 ವಾರ ಬೇಕಿತ್ತು, ಬಿಕಾಸ್ ಈ ಸಲ ಹುಲಿಗಳು ಬಂದಿದ್ದು ಪ್ರವೀಣ್ ಅವರು. ಸೊ ಆ ಹುಲಿಗಳ ಮಧ್ಯೆ ನನ್ನ ಪ್ರಕಾರ ಒಂದು 3-4 ವಾರದಲ್ಲಿ ಗ್ರಿಪ್ ಸಿಗೋ ಟೈಮು ಹೊರಗೆ ಬಂದಿರ್ತಿದ್ದೆ. ಸೊ ಈ OTT ತುಂಬಾ ಹೆಲ್ಪ್ ಆಯ್ತು. ಸೊ ಅದಕ್ಕೆ ನಾನು ಪರಮ್ ಸರ್ಗೆ ಬಿಗ್ ಬಾಸ್ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ನಾವು ಮಾತನಾಡಿಸ್ತಾ ಹೋಗ್ತೀವಿ. ಸಾಕಷ್ಟು ವಿಚಾರಗಳಿದೆ ಮಾತನಾಡೋದಕ್ಕೆ, ಸಾಕಷ್ಟು ವಿಚಾರಗಳಿದೆ ನಿಮ್ಮ ಬಾಯಿಂದ ಕೇಳೋದಕ್ಕೆ. ಹಾಗಾಗಿ ರೂಪೇಶ್ ಶೆಟ್ಟಿ ಅವರ ಜರ್ನಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಆ ಒಂದು ಪಯಣವನ್ನು ಅವ್ರು ನಡ್ಸ್ಕೊಂಡು ಬಂದ್ರು ಅನ್ನುವಂತಹ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ ಬನ್ನಿ. ಮಂಗಳೂರಿನ ಜಟ್ಟಿ, ಸ್ನೇಹಕ್ಕೆ ಬಲು ಗಟ್ಟಿ, ನಮ್ಮ ರೂಪೇಶ್ ಶೆಟ್ಟಿ. ರೂಪೇಶ್ ಸ್ನೇಹ ಜೀವಿ, ಧ್ರುವ ನಕ್ಷತ್ರ ಟಚ್ ಮಾಡೋ ಕಷ್ಟ. ದುಡ್ಡು ನಮ್ಮನ್ನು ಕೊಂಡ್ಕೋಬಾರ್ದು, ಅವತ್ತು ನಾವು ದುಡ್ಡಿಂದ ಬೇರೆನನ್ನು ಕೊಂಡ್ಕೋಬೇಕು. ಪಟ ಪೋಸ್ಟರ್ ನಿಕ್ಕಲ್ಲ ಹೀರೋ. ರೂಪೇಶ್, ಒಂದು ಪ್ರಶ್ನೆ ಕೇಳೋದು ಮರ್ತೇನೆ ನಾನು ನಿಮ್ಗೆ, ಇನ್ನೋಸೆಂಟ್ ಅಂದ್ರೆ ಏನು?
ನಾನೇ ಇರ್ಬೇಕು. Hi, darling. ನಿನ್ನ ಹೃದಯ. ಯಾಕಂದ್ರೆ ಒಂದು ಜರ್ನಿ ಅಲ್ಲ ಇದು, ನಿಮ್ಗೆ ಎರಡೆರಡು ಜರ್ನಿ. ಆ ಎರಡು ಜರ್ನಿನ ನೆನ್ಪಿಟ್ಕೊಳ್ಳೋ ಬಹಳ ಒಂದು ಖುಷಿಯ ವಿಚಾರ ಅಂತ ಹೇಳಿ. ಆ ಜರ್ನಿ ನೋಡಿದಾಗ, ಈಗ ನೋಡಿದಾಗ ಏನ್ ಅನ್ಸ್ತು? ನನ್ಗೆ ಅಂದ್ರೆ ಮತ್ತೆ ಅಯ್ಯೋ ಆ ಮನೆ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ, ಒಳಗಿದ್ದಾಗ ಒಂದ್ಸಲ ಹೊರಗೆ ಬಂದ್ಬಿಡೋಣ ಆಗ್ತಾ ಇಲ್ಲಪ್ಪ ಅಂತ ಫೀಲ್ ಆಗುತ್ತೆ. ಬಟ್ ಲಾಸ್ಟ್ ವಾರ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ಅಯ್ಯೋ ಹೊರಗೆ ಹೋಗ್ತಾ ಇದೀವ ಅಂತ. ಇವಾಗ ನಂಗೆ ಹೆಂಗ್ ಅನ್ನಿಸ್ತಾ ಇದೆ ಅಂದ್ರೆ, ಹೊರಗಡೆ ಬಂದಾಗ ಹೊರಗಡೆ ಎಷ್ಟು ಸಕ್ಕದಾಗಿತ್ತು. ಎಲ್ಲ ಬಿಗ್ ಬಾಸ್ ಪ್ಲಾನ್ ಮಾಡ್ತಾ ಇದ್ರು, ನಮ್ಗೇನಿಲ್ಲ, ಸಾಂಗ್ ಹಾಕ್ದಾಗ ಹೇಳ್ಬೇಕಷ್ಟೇ, ಎದ್ದೇಳ್ಬೇಕು. ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಹೇಳೋದು ಫಸ್ಟಿಗೆ? ಫಸ್ಟ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಹಾಡ್ ಹಾಕ್ತಾ ಇದ್ರಲ್ವಾ, ನನ್ಗೆ ನಿದ್ದೆ ಮನೇಲೆಲ್ಲ ಜಾಸ್ತಿ. ಹಾಡ್ ಅರ್ಧ ಹಿಂಗ್ ಒಳಗಡೆ ಮಲ್ಕೋತಾ ಇದ್ದೆ, ಆದಾಗ ಹೇಳ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಆ ಪ್ಯಾಟರ್ನ್ ಸೆಟ್ ಆಯ್ತಲ್ವಾ. ಆಮೇಲೆ ಡ್ಯಾನ್ಸ್ ಮಾಡೋದೆಲ್ಲ ಒಂದು ರುಟೀನ್ ಆಗೋಯ್ತು. ಈ ಒಂದು ಎನರ್ಜೆಟಿಕ್ ಸಾಂಗ್ ಬಂದ್ರೆ ಅದ್ರ ಪಾಡಿಗೆ ಎದ್ದು ಡ್ಯಾನ್ಸ್ ಮಾಡೋದು. ಸೊ ಇವಾಗ ಸದ್ಯಕ್ಕೆ ನಾನು ಡೆಫಿನೆಟ್ಲಿ ಆ ಮನೆನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಎಸ್, ಈಗ ಆಗ್ಲೇ ಶೇಡ್ಸ್ ಹಾಕಿದ್ರಿ, ಶೇಡ್ಸ್ ತೆಗ್ದ್ರಿ, ಬಹಳ ಖುಷಿಯ ಮೂಮೆಂಟ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಒಂದು ಗಿಫ್ಟ್ ಸಿಕ್ಕಿರೋದು ನಿಮ್ಗೆ. ಅದನ್ನ ಅನ್ಕೊಂಡಿದ್ರ ನಮ್ಗೆ ಸುದೀಪ್ ಏನ್ ಕೊಡ್ಬೋದು ಅಂತ ಏನಾದ್ರು ಯೋಚನೆ ಮಾಡಿದ್ರೆ ನಮ್ ಜನರಿಗೆ ಒಂದ್ಸಲ ತೋರಿಸಿ. ಇದು ನಾನು ಶೇಡ್ಸ್ ಹಾಕಿರೋದು ಏನಕ್ಕೆ ಅಂತಂದ್ರೆ, ಸುದೀಪ್ ಸರ್ ನನಗೆ ನಿನ್ನೆ ಸ್ಟೇಜ್ ಅಲ್ಲಿ ಗಿಫ್ಟ್ ಕೊಟ್ಟಿರೋದು. ನಿನ್ನೆಯಿಂದ ಹಾಕೆಲ್ಲ ಕನ್ನಡಿ ನೋಡ್ತಾ ಇದ್ದೆ, ಹೆಂಗ್ ಕಾಣ್ತಾ ಇದೆ, ಪರ್ಫೆಕ್ಟ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ. ಸುದೀಪ್ ಸರ್ಗೆ ನಾನು 3 ವಿಷಯ ಹೇಳಿದ್ದೆ ಒಳಗಡೆ. ಮೊನ್ನೆ ವಿಷಯ ಏನ್ ಬೇಕು, ಒಂದು ಹುಲಿ ಡ್ಯಾನ್ಸ್ ಮನೆ ಒಳಗಡೆ, ಒಂದು ಕೊಲಗಜನ್ ಫೋಟೋ, ಇಲ್ಲ ಅಂತಂದ್ರೆ ಸುದೀಪ್ ಸರ್ ಯಾವತ್ತು ಗಾಗಲ್ ಹಾಕ್ತಾರೆ, ಯಾವ್ದೋ ಒಂದು ಗಾಗಲ್ ಅವ್ರು ಗಿಫ್ಟ್ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಬಿಕಾಸ್ ಒಂದು ಫೇವ್ರೇಟ್ ಹೀರೋ ಅವರು. ಸೊ ಅದವ್ರು ನಿನ್ನೆ ನಾನು ಕೇಳೋದಾ ಬೇಡ ಅವರೇ ಮಾಡ್ಕೊಟ್ರು. ಸೊ ಇದು ಹಾಕೋದು ಒಂದು ಪ್ರೌಡ್ ಮೂಮೆಂಟ್ ನನಗೆ ಆಕ್ಚುಲಿ. ಒಂದ್ ವೇಳೆ ಈಗ ಬೇರೆ ಬೇರೆ ಸೀಸನ್ ಅಲ್ಲಿ ಅವ್ರು ಬೇರೆ ಜಾಕೆಟ್ ಆಗಿರೋದು, ಬೇರೆ ಬೇರೆ ರೀತಿಯಾದ ಈ ರೀತಿಯ ಗಿಫ್ಟ್ ಗಳನ್ನ ಕೊಟ್ಟಿದ್ರು, ಅವ್ರು ಬೇರೆ ಏನಾದ್ರು ಕೊಟ್ಟಿದ್ರೆ ಕೇಳ್ತಿದ್ರಾ ನೀವು? ಇಲ್ಲ, ನನಗೆ ಅಂದ್ರೆ ಸ್ವಲ್ಪ ಅವ್ರು ನಮ್ ಮೇಸ್ಟ್ರು ಅಲ್ವಾ, ಸ್ವಲ್ಪ ಭಯ ಇರುತ್ತೆ ಕೇಳಿದ್ರೆ ಏನಂತಾರೆ ಅಂತ. ಬಟ್ ಅವ್ರು ಅರ್ಥ ಮಾಡ್ಕೊಂಡು ಕೊಟ್ರು, ಅದು ತುಂಬಾ ಗ್ರೇಟ್ ಆಕ್ಚುಲಿ. ಎಸ್, ಈಗ OTT ಸೀಸನ್ ಒಂಚೂರು ನಾವು ಹೇಳೋದಾದ್ರೆ, OTT ಸೀಸನ್ ಹೋದಂತಹ ಸಂದರ್ಭದಲ್ಲಿ ಟಾಪರ್ ಆದ್ರಿ. ಪ್ರಮುಖವಾಗಿ ಅಲ್ಲಿ ಬೇರೆ ಬೇರೆ ರೀತಿಯಾದ ಟಾಸ್ಕ್ ಗಳಿತ್ತು, ಬೇರೆ ಬೇರೆ ರೀತಿಯಾಗಿ ನಿಮ್ಮ ಒಂದು ಸರ್ಕಲೇ ಇತ್ತು. ನೆಕ್ಸ್ಟ್ ನೀವು ಈ ಒಂದು ಸೀಸನ್ಗೆ ಬರುವಾಗ, ಟಿವಿ ಸೀಸನ್ಗೆ ಬರುವಂತ ಸಂದರ್ಭದಲ್ಲಿ ಫಸ್ಟ್ ಒಂದಷ್ಟು ಏನಾದ್ರು ಕನ್ಫ್ಯೂಷನ್ಸ್ ಇತ್ತಾ ನಿಮ್ಗೆ? ಯಾಕಂದ್ರೆ ಅಲ್ಲಿರುವಂತಹ ಟಾಸ್ಕ್ ಗಳು ಸ್ವಲ್ಪ ಇತ್ತು, ಇಲ್ಲಿ ಬಂದ್ಮೇಲೆ ಫುಲ್ ಚೇಂಜ್ ಆಯ್ತು. ಏನ್ ಸ್ಪಾರ್ಕ್ ಹೊಡೆದಿದ್ದೇನು? ಒಂದೇನು ಅಂತಂದ್ರೆ, ಖಂಡಿತವಾಗ್ಲು ಸೀಸನ್ 9 ಬಂದಾಗ ಸೀಸನ್ OTT ಸೀಸನ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ನಮ್ಮ ಏಜ್ ಗ್ರೂಪ್ ಅವರಿದ್ರು. ಸೊ ಟಕ್ ಅಂತ ಕನೆಕ್ಟ್ ಆಗ್ತಾ ಇದ್ವಿ. ನನ್ ಫನ್ ಎಲ್ಲ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ನಂದು ಒಂದು ಬೇರೆ ಬಾಡಿ ಲ್ಯಾಂಗ್ವೇಜ್, ನಾನು ಮನೇಲಿದ್ದಾಗ ಹೆಂಗ್ ಮಾಡ್ತೀನಿ ಅದೆಲ್ಲ ಏನಾದ್ರು ಕೀಟ್ಲೆಗಳು ಅಲ್ಲಿ ಏನಾದ್ರು ಇದಾಯ್ತು. ಯಾಕಂದ್ರೆ ಮಂಗಳೂರು ಆಕ್ಸೆಂಟ್ ಗಳಿದ್ದಾಗ ಕೆಲವರು ಆ ಕಡೆ ಹಾಗೆ ಹೀಗೆ ತಮಾಷೆ ಮಾಡೋದಿದೆ, ಅದೆಲ್ಲ ಆಗಿತ್ತ ನಿಮ್ಗೆ? ಅಂದ್ರೆ ಅವರು ಎಲ್ಲೂ ಅದನ್ನ ತಮಾಷೆ ಅಂದ್ರೆ ಫನ್ ಆಗಿ ಮಾಡ್ತಾ ಇದ್ರು. ಬಟ್ ಅವರು ಅದೇ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೆ, ಅದು ಹೆಲ್ಪ್ ಆಯ್ತು. OTT ಅಲ್ಲಿ ಒಂದು ನನ್ನ ಏಜ್ ಗ್ರೂಪ್ ಇರೋದ್ರಿಂದ ಎಲ್ಲ ಕನೆಕ್ಟ್ ಆಗ್ತಾ ಇತ್ತು. ಸೀಸನ್ 9 ಬಂದಾಗ ಅಲ್ಲಿ ಏಜ್ ಗ್ರೂಪ್ ಬೇರೆ 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 ಇತ್ತು. ಒಬ್ರು 58 ವರ್ಷದವರಿದ್ರು, ಒಬ್ರು 50 ವರ್ಷದವರಿದ್ರು, 45. ಆಮೇಲೆ ಹುಡುಗಿರು ಈ ನನ್ನ ಏಜ್ ಅವರೆಲ್ಲ ಹುಡುಗಿರು ಜಾಸ್ತಿ ಇದ್ದಿದ್ದು. ಅವ್ರ ಪಾಪ ಅವರೇ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿದ್ರು. ಸೊ ನನಗೆ ಸಾನಿಯಾ ಮತ್ತು ಗುರೂಜಿ ಮಾತ್ರ, ರಾಕಿ ಕ್ಲೋಸ್ ಇದ್ರು ಕೂಡ ಅವನು ಬೇರೆ ಪರಿಚಯದ ಗ್ರೂಪ್ ಇತ್ತು. ನನಗೆ ಅಲ್ಲಿ ಕನ್ಫ್ಯೂಸ್ ಆಗ್ತೈತೆ. ಅದ್ರ ಮಧ್ಯೆ ಟ್ಯಾಲೆಂಟ್ಗಳು ಹೆಂಗಿತ್ತು ಅಂತಂದ್ರೆ, ಬೆಳಗ್ಗೆ ಎದ್ರೆ ಅಲ್ಲವ್ರೇನೋ ಟ್ಯಾಲೆಂಟ್ ತೋರಿಸ್ತಾ ಇದಾರೆ, ಇಲ್ಲೇನೋ ಟ್ಯಾಲೆಂಟ್ ನಮಗೆ ಅಂದ್ರೆ ಅಯ್ಯೋ ಇಲ್ಲಿ 4-5 ವಾರ ಇರೋದೇ ದೊಡ್ಡ ವಿಷಯ ಗುರು ಸೀಸನ್ 9. ಬಟ್ ಹೋಗ್ತಾ ಹೋಗ್ತಾ ನನಗೆ ಏನೋ ಒಂದು ನಾನಾಗಿರುವಂತ ಒಂದು ಗ್ರಿಪ್ ಯಾವಾಗ ಸಿಕ್ತು ಅಂತ ಗೊತ್ತಿಲ್ಲ, ಕಂಫರ್ಟೇಬಲ್ ಆದ ಮನೆಯಲ್ಲಿ. ಕಾಲ್ ನಿಮ್ಗೆ ಏನಾದ್ರು ಸ್ಪಾರ್ಕ್ ಕೊಡ್ತಾ ಅಲ್ಲಿ ಹೇಗೆ? ಯಾವ ಕಾಲ್? ಒಬ್ರು ಗುರುಗಳು ನಿಮ್ಗೆ ಕಾಲ್ ಮಾಡ್ತಾರೆ, ಆ ಒಂದು ಕಾಲ್ ಅಲ್ಲಿ ಏನಾದ್ರು ಈ ತರ ಆಡ್ಬೇಕು, ನೀನು ಈ ತರದ್ದಿರ್ಬೇಕು, ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿರುವಂತದ್ದು ಏನಾದ್ರು ಇಲ್ಲ? ನನಗೆ ಕಾಲ್ ಬಂದಿಲ್ಲ ಆಕ್ಚುಲಿ. ನನ್ಗೆ ಸುದೀಪ್ ಸರ್ ಒಂದು ಸಲ ನನಗೆ ಅಂದ್ರೆ ಕೆಲವು ಸಲ ಅವರ ವೀಕೆಂಡ್ ಇದರಲ್ಲಿ ಕೆಲವು ವಿಷಯನ ಮೇಸ್ಟರ್ ಅಂತ ಕರೀತೀನಿ ನಾನು, ಕೆಲವೊಂದು ವಿಷಯ ಹೇಳ್ತಾರೆ. ಬಟ್ ನಮಗೆ ನಾವು ಬುದ್ಧಿವಂತರಾದ್ರೆ ಅರ್ಥ ಮಾಡ್ಕೋಬೇಕು. ಕೆಲವು ನನ್ಗೂ ಅರ್ಥ ಆಗಿಲ್ಲ, ಏನ್ ಹೇಳ್ತಾ ಇದ್ದಾರೆ, ನಾನು ಇಷ್ಟನಾಗ ಆಡ್ತಾ ಇದೀನಿ ಅನ್ನೋ ಮೆಂಟಾಲಿಟಿ ಇದ್ದೆ. ಬಟ್ ಒಂದು ದಿನ ದೀಪಾವಳಿಗೆ ಅವರು ಅಂದ್ರೆ ಅದೆಲ್ಲ ಕೆಲವೆಲ್ಲ ವಿಚಾರಗಳು ವೀಕೆಂಡ್ ಅಲ್ಲಿ ಹೇಳಿದ್ದು ಸ್ವಲ್ಪ ನನಗೆ ಫೇವರ್ ಆಗಿ ಯಾವ್ದು ಇರ್ಲಿಲ್ಲ. ಕೆಲವು ನೆಗೆಟಿವ್ ವಿಷಯಗಳು ಬಂದಂಗೆ ಅನ್ನಿಸ್ತಾ ಇತ್ತು. ಅಂಡ್ ಯಾವಾಗ ಸುದೀಪ್ ಸರ್ ನನಗೆ ಫೋಕಸ್ ಮಾಡಿ ಶೆಟ್ರೆ ಅಂತ ಕೊಟ್ರು, ಅವಾಗ ನನಗೆ ಬೇಜಾರಾಯ್ತು. ಇವ್ರು ಏನಕ್ಕೆ ಎಲ್ಲರಿಗೂ ಪಾಸಿಟಿವ್ ಹೇಳಿದಾರೆ, ನನಗೆ ಈ ತರ ಏನಕ್ಕೆ ಹೇಳಿದ್ದಾರೆ ಅಂತ ನಾನು ಥಿಂಕ್ ಮಾಡಿದೆ ರಾತ್ರಿ ಎಲ್ಲ, ಏನಕ್ಕಾಗಿರ್ಬೋದು, ನಾನು ಫೋಕಸ್ ಮಾಡ್ತಾ ಇದ್ದೀನಲ್ವಾ. ಬಟ್ ಆವಾಗ ಅನ್ನಿಸ್ತು ನನ್ನ ಫೋಕಸ್ ಎಲ್ಲಿ ಇರ್ಬೇಕು ಅಲ್ಲಿ ಇನ್ನೂ ಇಲ್ಲ. ಸೊ ಅವ್ರು ಇನ್ನೊಂದು ಹೇಳಿದ್ರು, ರೂಪೇಶ್ ಹಿಂಗೆ ಇದ್ರೆ ನೀವು ಎಷ್ಟು ವಾರ ಇರ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತೆಲ್ಲ ಹೇಳಿದಾಗ ಅನ್ನಿಸ್ತು, ಇಲ್ಲ ಹೊರಗಡೆ ನಂದು ಏನ್ ನಿಜವಾದ ರೂಪೇಶ್ ಶೆಟ್ಟಿ ಇದಾರೆ ಅವ್ನು ಕಾಣಿಸ್ತಾ ಇಲ್ಲ. ಮೇ ಬಿ
ನನ್ನ ತಲೆಯಲ್ಲಿ ಬಿಗ್ ಬಾಸ್ ಗೆ ಬರ್ಬೇಕಾದ ಟೈಮಲ್ಲಿ ಇದ್ದಂತಹ ವಿಚಾರಗಳು ಎಲ್ಲೋ ನನಗೆ ಮರೆಯಾಗ್ತಾ ಇದೆಯಾ, ಟ್ಯಾಲೆಂಟ್ ಯಾವ್ಯಾವ್ದು ಇತ್ತು ಅದ್ಯಾವ್ದು ಹೊರಗೆ ಬಂದಿಲ್ಲ ಅಂತ ಅನ್ನಿಸ್ತು. ಆವಾಗ ನಾನು ಇನ್ನು ಫೋಕಸ್ ಯಾವುದು, ಓಕೆ ನನ್ ಫೋಕಸ್ ಸೀಸನ್ 9 ವಿನ್ನರ್, ಸೊ ಅಥವಾ ಅಟ್ ಲೀಸ್ಟ್ ಟಾಪ್ 5. ಸೊ ಅದು ತಲೆಗೆ ಹಿಟ್ ಆಗ್ತಾ ಇತ್ತು. ನಂತರ ಸ್ವಲ್ಪ ದಿನ ಹೋದಾಗ ಸುದೀಪ್ ಸರ್ ಹೇಳಿದ್ರು, ಯಾರೆಲ್ಲ ಇಲ್ಲಿ ಕ್ಯಾಪ್ಟನ್ ಆಗಿಲ್ಲ, ಉತ್ತಮ ಆಗಿಲ್ಲ, ಕಿಚನ್ ಚಪ್ಪಾಳೆ ಬಂದಿಲ್ಲ, ಕಳಪೆ ಬಂದಿಲ್ಲ ಅಂದ್ರೆ ನಾನು ಕೈ ಎದ್ದೆ. ಅವರು 3 ಹೇಳಿದ್ರು, ಅದರ ಅರ್ಥ ನೀವು ಮನೇಲಿ ಯಾವ ಡಿಫ್ರೆನ್ಸು ಮಾಡ್ತಾ ಇಲ್ಲ ಅಂತ. ಆವಾಗ ನಂಗೆ ಅನ್ನಿಸ್ತು, ಇಲ್ಲಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಹೀರೋಗಳು ಎಲ್ರು ಹೀರೋಗಳೇ, ಆದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಇಲ್ಲಿ ಅಂತ. ಸೊ ಆವಾಗ ನನ್ಗೆ ಅನ್ನಿಸ್ತು, ನಾನು ಇನ್ನೂ ಚೆನ್ನಾಗಿ ಫೋಕಸ್ ಮಾಡಿ ನಂದು ಏನ್ ಕೆಪಾಸಿಟಿ, ನನ್ನ ಎನರ್ಜಿ ಇಲ್ಲಿ ಕಾಣ್ತಾ ಇಲ್ಲ ಅಂತ ನನಗೆ ಅರ್ಥ ಆಯ್ತು. ಸೊ ಆವತ್ತಿಂದ ಎವ್ರಿ ಮೊಮೆಂಟ್ ನನಗೆ ಯಾರೊಬ್ರು ಹೇಳಿದ್ರು, ಒಳಗೆ ಹೋಗ್ಬೇಕಾದ್ರೆ ನಮ್ಮ ಆಪ್ತರು, ನೀನು ಬೆಳಿಗ್ಗೆ ಹೇಳ್ಬೇಕಾದ್ರೆ ಒಂದ್ ಅರ್ಥ ಮಾಡ್ಕೋಬೇಕು, ಆ ಸಾಂಗ್ ಬರ್ಬೇಕಾದ್ರೆ ನೀನ್ ಏನಕ್ ಬಂದಿದ್ಯಾ ನಿಂಗೆ ನೆನಪಾಗ್ಬೇಕು ಅಂತ. ಆ ದಿನದಿಂದ ನಾನು ಯಾವ ಮೊಮೆಂಟ್ ಅಲ್ಲೂ ನನ್ಗೆ ಹೆಂಗ್ ಸುಸ್ತಾಗ್ತಾ ಇತ್ತು ಅಂದ್ರೆ, ಬಟ್ ಸ್ಟಿಲ್ ಎನರ್ಜಿ ಬಿಟ್ಟಿಲ್ಲ. ಬಟ್ ಅದ್ರ ರಿಸಲ್ಟ್ ಹೋಗ್ತಾ 9ನೇ ವಾರಕ್ಕೆ ಕಿಚನ್ ಚಪ್ಪಾಳೆ ಸಿಕ್ತು. ಅವಾಗ ಎಸ್ ನಾನು ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಆ ರೈಟ್ ಟ್ರ್ಯಾಕ್ ಈಗ ವಿನ್ನಿಂಗ್ ಆಗಿರುವಂತಹ ಒಂದು ಮೊಮೆಂಟ್ ಅನ್ನು ಅವರಿಗೆ ತರಿಸಿರುವಂತದ್ದು, ಈ ಟ್ರೋಫಿ ಅವರಿಗೆ ಸಿಗುವಂತಹ ಒಂದು ಕೆಲಸ ಆಗಿರುವಂತದ್ದು. ಹಾಗಾದ್ರೆ ಟಾಸ್ಕ್ ಗಳು ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ರೂಪೇಶ್ ಶೆಟ್ಟಿ ಪ್ರತಿ ಕ್ಷಣವನ್ನ ಅಲ್ಲಿ ಹಾಗಾದ್ರೆ ಆನಂತರ ಜೀವಿಸ್ತಾ ಹೋದ್ರು. ಅದರ ಜೊತೆಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನೀವು ರೂಪೇಶ್ ಶೆಟ್ಟಿ ಅವರಿಗೆ ಕಾಂಗ್ರಾಚುಲೇಷನ್ಸ್ ಅನ್ನ ಹೇಳಬಹುದು, ನೀವು ವಿಶ್ ಮಾಡಿ ಮಾತನಾಡಬಹುದು. ಚಿಕ್ಕ ಬ್ರೇಕ್ ಆದ್ಮೇಲೆ